ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ಗೋರಕ್ಷಕರ ಸೇನೆ ಸಂಸ್ಥಾಪಕರು ಸುಮನ್ ಪೂಜಾರಿ. ಈ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಲೇ ಅಮುಕು ಮಂಜ, ನಿನ್ನ ಪ್ರಮೋಷನ್ ಹುಚ್ಚಿಗೆ, ನಿನ್ನ ಒಂದು ದುಡಿಮೆಗೆ, ಯಾಕೆ ಹಿಂದೂ ಧರ್ಮದ ದೈವಗಳಷ್ಟೇ ಸಿಗ್ತಾ ಇರೋದು? ಕಾಳಿ ಮಾತೆಯ ಒಂದು ವೇಷಭೂಷಣನ ತೊಟ್ಟು ಆ ರೀತಿ ಒಳ್ಳೆ ಕೋತಿ ಪಿಡಿಸ್ ಬಂದ ನಂಗೆ ಆಡ್ತಾ ಇದೆಯಲ್ಲ, ಅದು ನಿನಗೆ ಸರಿ ಅನ್ನಿಸ್ತೈತಾ? ಆ ವಿಡಿಯೋನ ಡಿಲೀಟ್ ಮಾಡಬೇಕು ಮಂಜ. ಅದೇ ರೀತಿಯಾಗಿ ಕ್ಷಮೆನೂ ಕೂಡ ಕೇಳಬೇಕು. ನೀನು ಕೇಳದೆ ಹೋದರೆ, ಆ ವಿಡಿಯೋ ಡಿಲೀಟ್ ಆಗದೆ ಹೋದರೆ, ಕಾನೂನು ಅಡಿಯಲ್ಲಿ ಯಾವ ರೀತಿಯಾಗಿ ನಿನ್ನ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ನನಗೆ ಗೊತ್ತೈತೆ. ನಾವು ಮಾಡ್ತೀವಿ ಅದನ್ನು. ಕರ್ನಾಟಕ ಗೋರಕ್ಷಕರ ಸೇನೆ ಮಾಡುತ್ತೆ. ನಿಮ್ಮ ಪ್ರಮೋಷನ್ ಗೀಳಿಗೆ ಅಥವಾ ನಿಮ್ಮ ಒಂದು ಕಾಂಟ್ರವರ್ಸಿಗೆ ಬೀಳಬೇಕು ಅನ್ನಂಗಿದ್ರೆ ಬೇರೆ ರೀತಿಯಾದ ವಿಡಿಯೋಗಳನ್ನ ಮಾಡ್ರಯ್ಯ. ಕಾಂಟ್ರವರ್ಸಿನಾರ ಮಾಡ್ಕೊಳ್ಳಿ, ಮತ್ತೊಂದಾರ ಮಾಡ್ಕೊಳ್ಳಿ, ನಮಗದು ಬೇಡ. ಯಾಕೆ ಹಿಂದೂ ಧರ್ಮದ ದೈವಗಳನ್ನ ಯಾವುದೇ ರೀತಿಯಾಗಿ ನಾವು ತೋರಿಸಿದ್ರು ಕೂಡ ಯಾರು ಕೇಳೋರಿಲ್ಲ ಅಂದ್ಕೊಂಡಿದ್ದೀರಾ? ಅದೇ ಅನ್ಯ ಧರ್ಮದ ದೈವಗಳನ್ನ ಒಂದೇ ಒಂದು ಮಾಡ್ರಪ್ಪ ನೋಡೋಣ, ತಿಗ್ದಲ್ಲಿ ದಮ್ಮಿದ್ರೆ. ಯಾಕಿಲ್ವಾ? ಯಾಕೆ ಹಿಂದೂ ಧರ್ಮದಲ್ಲಿ ನಮ್ಮ ದೈವಗಳಷ್ಟೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು? ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಇನ್ನೇನಾದರೂ ತಿಂತೀಯಾ ನೀನು? ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಿಳ್ಕ ಮಂಜ. ಆ ವಿಡಿಯೋ ಡಿಲೀಟ್ ಆಗದೆ ಹೋದರೆ ನಿನಗೆ ಯಾವ ರೀತಿಯಾಗಿ ಕಾನೂನು ಕ್ರಮವಾಗಿ ಬಿಸಿ ಮುಟ್ಟಿಸ್ಬೇಕೋ ಅದನ್ನು ನಾವು ಮುಟ್ಟಿಸ್ತೀವಿ ಕಾನೂನು ಮುಖಾಂತರ. ಸ್ನೇಹಿತರೆ, ಈ ವಿಡಿಯೋ ಆದಷ್ಟು ಆ ಅಮುಕು ಡುಮ್ಕುಗೆ ಸೇರಬೇಕು. ಈ ವಿಡಿಯೋ ಅವನಿಗೆ ತಲುಪತಕ್ಕ ಶೇರ್ ಮಾಡಿ. ಅದಾದಮೇಲೆ ಅವನಿಗೆ ಆ ವಿಡಿಯೋ ಡಿಲೀಟ್ ಮಾಡದೆ ಹೋದರೆ ಅವನ ಮೇಲೆ ಪ್ರಕರಣ ದಾಖಲು ಮಾಡ್ತಕ್ಕಂಥ ಕೆಲಸನ ಕರ್ನಾಟಕ ಗೋರಕ್ಷಕರ ಸೇನೆ ಮಾಡೇ ಮಾಡುತ್ತೆ. ಧನ್ಯವಾದಗಳು ಸ್ನೇಹಿತರೆ.